ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸೀಗೆಗುಡ್ಡ ಅಂದರೆ ಮಳೆಯ ಗುಡ್ಡ ಅಲ್ಲಿಗೆ ಹೊರಟಿದ್ದೀವಿ. ಇದು ಪ್ರಕೃತಿ ಪ್ರಿಯರಿಗೆ ಒಂದು ಸುಂದರವಾದ ತಾಣ ಆಗಿದೆ. ನೋಡಿ, ಈ ಬೆಟ್ಟ ನೋಡ್ತಿದ್ದೀರಲ್ಲ, ಆ ಬೆಟ್ಟದ ಮೇಲೆ ಇರುವಂಥದ್ದು ಈ ದೇವಸ್ಥಾನ. ಹಾಗೆ ಈ ಬೆಟ್ಟಕ್ಕೆ ಶ್ರೀ ಮಳೆ ಮಹದೇಶ್ವರ ಎಂಬ ಹೆಸರು ಕೂಡ ಇದೆ. ಅಲ್ಲಿ ಫ್ಯಾನ್ ಕೂಡ ಅಳವಡಿಸಿದ್ದಾರೆ, ತುಂಬ ದೊಡ್ಡ ದೊಡ್ಡ ಫ್ಯಾನ್ಸ್ಗಳು. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಮೇ ಟೈಮಲ್ಲಿ ಹೋಗಿದ್ವಿ, ಇನ್ನು ಜೂನ್ ಜುಲೈ ಟೈಮಲ್ಲಿ ಹೋದರೆ ಫುಲ್ ಹಸಿರಾಗಿರುತ್ತೆ. ನೀವು ಸೀಗೆಗುಡ್ಡಕ್ಕೆ ಹೋಗಬೇಕು ಅಂದರೆ ಹಳೇಬೀಡು ಬಸ್ ಹತ್ಬೋದು. ಹಾಸನ ಬಸ್ ಸ್ಟ್ಯಾಂಡಿಂದ ಹಳೇಬೀಡು ಬಸ್ ಹತ್ತಿದ್ರೆ ಅಲ್ಲಿ ಸೀಗೆಕಾವಲು ಅಂತ ಸಿಗುತ್ತೆ. ಅಲ್ಲಿ ಆ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ವೀರಾಪುರ ಅಂತ ಊರು ಸಿಗುತ್ತೆ. ಆ ವೀರಾಪುರದ ಊರಿಂದ ಹೋಗ್ಬೋದು. ಇದು ಹಾಸನಿಂದ ಒಂದು 14 ಕಿಲೋಮೀಟ್ರ್ ಆಗ್ಬೋದು. ಆಲ್ಮೋಸ್ಟ್ ನೀವು ಬೇಲೂರು ಹಳೇಬೀಡಿಗೆ ಅಂದಿವೇ ಹೋಗೋರಿದ್ರೆ ಇದು ಕೂಡ ವಿಸಿಟ್ ಮಾಡ್ಕೊಂಡು ನೀವು ಹೋಗ್ಬೋದು. ಬೇಲೂರು ಹಳೇಬೀಡು ದೇವಸ್ಥಾನಕ್ಕೆ ಏನಾದರೂ ಹೋಗೋ ಟೂರಿಸ್ಟ್ ಪ್ಲೇಸಸ್ ನೀವು ರೀಚ್ ಆಗಬೇಕು ಅಂದರೆ ಆ ಪ್ಲೇಸ್ನೂ ಇರುತ್ತೆ. ಇದನ್ನು ಕೂಡ ನೀವು ನೋಡಿಕೊಂಡು ಹೋಗ್ಬೋದು. ಕಾರ್ ದೇವಸ್ಥಾನದ ತನಕನೇ ಹೋಗುತ್ತೆ. ಫ್ಯಾನ್ಸ್ ಎಲ್ಲ ಎಲೆಕ್ಟ್ರಿಸಿಟಿಗೆ ಅದಕ್ಕೆ ಉಪಯೋಗಿಸ್ಕೊಳ್ಳೋಕ್ಕೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಫ್ಯಾನ್ಸಿಗೆ ನಾವು ತುಂಬ ಚೆನ್ನಾಗಿ ವ್ಯೂ ಸಿಗುತ್ತೆ ನಿಮಗೆ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕ್ಕೆ ಹಾಗೆಲ್ಲ. ನೋಡಿ, ನಾವು ಟೆಂಪಲ್ ಹತ್ರ ಬಂದ್ವಿ. ಇಲ್ಲಿ ತಿಂಗಳ ಹುಣ್ಣಿಮೆ ಪೂಜೆ ಅಂತ ಮಾಡ್ತಾರೆ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಶಿವನ ವಿಗ್ರಹ. ಇದು ಟೆಂಪಲ್ದು ವಿಗ್ರಹ ನೋಡಿ ಎಷ್ಟು ನೀಟಾಗಿ ಇದು ಮಾಡಿದ್ದಾರೆ. ಅಲ್ಲೆಲ್ಲ ವಾಕಿಂಗ್ ಹಿಂದ್ಗಡೆ ದೇವ್ರ ಸುತ್ತಲೂ ತಿರ್ಗಂಥದ್ದು ಜಾಗ ಮಾಡಿದ್ದಾರೆ. ವಾಕಿಂಗಲ್ಲಿ ಮೆಟ್ಲು ಥರ. ಫ್ಯಾನ್ ನೋಡಿ, ತುಂಬ ಇಲ್ಲಿಂದ ನಿಮಗೆ ಚಿಕ್ಕದಾಗಿ ಕಾಣಿಸ್ತಿರ್ಬೋದು, ಬಟ್ ಅದು ತುಂಬ ದೊಡ್ಡದಿದೆ. ಮತ್ತು ಇದು ಟೆಂಪಲ್ ಸರೌಂಡಿಂಗ್ಸಲ್ಲಿ ಎಷ್ಟು ವ್ಯೂ ಇದೆ ನೋಡಿ, ಸಕ್ಕತ್ತಾಗಿದೆ ಪ್ಲೇಸು. ಇವಾಗ ಸ್ವಲ್ಪ ಬೇಸಿಗೆ ಇರೋದ್ರಿಂದ ಅಷ್ಟು ಹಸಿರಾಗಿ ಕಾಣಿಸ್ತಿಲ್ಲ ನಿಮಗೆ. ನೀವೇನಾದರೂ ಜೂನ್ ಜುಲೈ ಮಳೆಗಾಲದ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಹಿಂದಕ್ಕೆ ಹೋಗುತ್ತೆ, ಬ್ಯಾಕ್ ಸೈಡ್ ಶಿವಂದು ಸ್ಟ್ಯಾಚ್ಯೂ ಇತ್ತಲ್ಲ ಅದರ ಬ್ಯಾಕ್ ಸೈಡ್ ಹೋಗುತ್ತೆ. ಬ್ಯಾಕ್ ಸೈಡಿಂದ ಹೋದರೆ ಈ ಥರ ವ್ಯೂ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ವ್ಯೂ. ನೋಡಿ, ಆ ಕಡೆಯಿಂದ ಬಂದು ಈ ಕಡೆಯಿಂದ ಬರೋ ಥರ ಮೆಟ್ಲುಗಳು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಅದು ವ್ಯೂ. ನೋಡಿ, ನಾನು ಆ ಕಡೆಯಿಂದ ಬಂದಿದ್ದು, ಇವಾಗ ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಸಾಟರ್ಡೆ ಸಂಡೇಸ್ ಎಲ್ಲ ಜನ ಇರ್ತಾರೆ.
ನೋಡಿ ಅಲ್ಲಿ ಲಿಂಗನೂ ಕೂಡ ಮಾಡಿದ್ದಾರೆ ಮತ್ತು ಹಾವಿನ ಸ್ಟ್ಯಾಚು ಕೂಡ ಮಾಡಿದ್ದಾರೆ. ಇಲ್ಲಿ ಅಲ್ಲೊಂದು ಕೊಳ ಇದೆ, ಕೊಳ ನೋಡಿಕೊಂಡು ಬಾಣ ಬಿಡ್ತಿರೋ ಥರ ಇದೆ. ನೋಡಿ ಆಪೋಸಿಟ್ ವ್ಯೂ ಏನು ಚೆನ್ನಾಗಿದೆ ಅಂತ. ಗಂಟೆ ಕೂಡ ಇಟ್ಟಿದ್ದಾರೆ, ತುಂಬ ದೊಡ್ಡದು. ವಿಸಿಟ್ ಮಾಡಿ, ಹಾಸನಿಗೆ ಬಂದವರು ಈ ಜಾಗನ ಮಿಸ್ ಮಾಡ್ದಲ್ಲಿ ವಿಸಿಟ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಧನ್ಯವಾದಗಳು.